ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ತರಗತಿ 8ರಲ್ಲಿದ್ದೀವಿ. ನನ್ನ ಪರಿಚಯ ನಿಮಗೆ ಈಗಾಗಲೇ ಆಗಿದೆ. ನನ್ನ ಹೆಸರು ಡಾಕ್ಟರ್ ಸುಧಾಕರ್, ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕ. ಮಕ್ಕಳೇ, ನಾವು ಈಗಾಗಲೇ ಈ ಹಿಂದಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಾಠ ಬೋಧನೆ ಮತ್ತು ದೈಹಿಕ ಶಿಕ್ಷಣದ ಪಾಠದಲ್ಲಿರ್ತಕ್ಕಂಥ ವಿಭಾಗಗಳು, ದೈಹಿಕ ಶಿಕ್ಷಣವನ್ನು ಯಾವ ರೀತಿ ಬೋಧನೆ ಮಾಡಬೇಕು, ಆ ನಿಟ್ಟಿನಲ್ಲಿ ನಾವು ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಬೇಕು, ಸೆಮಿಸ್ಟರ್ನಲ್ಲಿರ್ತಕ್ಕಂಥ ವಿಷಯಗಳು ಯಾವ್ಯಾವು, ಏನು ಪಠ್ಯಪುಸ್ತಕವನ್ನ ವಿಭಾಗ ಮಾಡಿದರೆ ಪ್ರಥಮ ಸೆಮಿಸ್ಟರ್ ಏನೇನು ಬರ್ತದೆ, ಸೆಕೆಂಡ್ ಸೆಮಿಸ್ಟರ್ ಏನೇನು ಬರ್ತದೆ, ಆಮೇಲೆ ಪ್ರಥಮ ಸೆಮಿಸ್ಟರ್ ಇರ್ತಕ್ಕಂಥ ತಾತ್ವಿಕ ಪಾಠ ಬೋಧನೆ, ಆಮೇಲೆ ಪ್ರಾಯೋಗಿಕ ಪಾಠ ಬೋಧನೆ, ಈ ವಿಚಾರಗಳಲ್ಲಿ ನಿಮಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ಮಾಹಿತಿ ನಿಮ್ಮ ಮುಂದಿನ ಕಲಿಕೆಗೆ ಅಡಿಪಾಯ ಆಗುವ ದೃಷ್ಟಿಯಿಂದ ಅದು ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ ಅಂತ ನಾವು ಅನ್ಕೊಳ್ಬಾರ್ದು. ಅದು ಕೂಡ ಪೂರಕವಾಗಿ ಸಿಲೆಬಸ್ಗೆ ಇರ್ತದೆ. ಯಾಕೆ ಅಂತಂದ್ರೆ ಒಂದು ಪಠ್ಯ ಪುಸ್ತಕವನ್ನ ಯಾವ ರೀತಿಯಾಗಿ ರಚನೆ ಮಾಡಿರ್ತಾರೆ, ಯಾಕೆ ನಿಮಗೆ ಪ್ರಥಮ ಸೆಮಿಸ್ಟರ್ ಮತ್ತು 2ನೇ ಸೆಮಿಸ್ಟರ್ ಮಾಡಿದ್ದಾರೆ, ತಾತ್ವಿಕ ಪಾಠ ಬೋಧನೆಯಲ್ಲಿ ಅವೆಲ್ಲ ವಿಚಾರಗಳನ್ನ ನಾವು ಮುಂದೆ ಕಲಿತಾ ಹೋಗ್ತೀವಿ. ಹಾಗೂ ಪ್ರಾಯೋಗಿಕ ಪಾಠ ಬೋಧನೆಯಲ್ಲಿ ಅವೆಲ್ಲ ವಿಚಾರಗಳನ್ನ ಕಲಿತಾ ಹೋಗ್ತೀವಿ ಅನ್ನೋದು ಈಗಾಗಲೇ ನಿಮಗೆ ಒಂದು ವಾರದ ಹಿಂದೆ ತರಗತಿಯನ್ನ ಮಾಡಿದ್ವಿ. ಆ ತರಗತಿ ಮಾಡಿರೋದನ್ನ ಕಲಿಕೆಯನ್ನ ಯಾವ ರೀತಿ ನೀವು ಕಲ್ತ್ಕೊಂಡಿದ್ದೀರಾ, ಆ ವಿಚಾರವನ್ನ ತಿಳ್ಕೊಂಡಿದ್ದೀರಾ ಅಂತಕ್ಕಂಥದ್ದು ಮೌಲ್ಯಮಾಪನವನ್ನು ನಾವು ಮಾಡಬೇಕಾಗ್ತದೆ ಅಲ್ವಾ. ಯಾವುದೇ ಒಂದು ವಿಚಾರ ಆಗಿದ್ರೆ ಎಷ್ಟು ಕಲಿಕೆಗೆ ಬಂದಿದೆ, ಅದು ಎಷ್ಟು ವಿಷಯನ ನೀವು ತಿಳ್ಕೊಂಡಿದ್ದೀರಿ, ಆ ವಿಷಯದ ಮೇಲೆ ನಾವು ಪೂರಕವಾಗಿರ್ತಕ್ಕಂಥ ಇವತ್ತು ಒಂದು ಚಟುವಟಿಕೆಯನ್ನು ಮಾಡಬೇಕು ಅಂತೇಳಿ ಈ ಹಿಂದೆ ನಿಮ್ಮೆಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ ನಾವು ತಂದಿದ್ದೀವಿ. ಅದರಲ್ಲಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ವಿಚಾರ ಸಂಕಿರಣ. ಏನು ವಿಚಾರ ಸಂಕಿರಣ ಅಂತಂದ್ರೆ ಒಂದು ವಿಷಯದ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಿ, ಆ ವಿಷಯದ ಬಗ್ಗೆ ನೀವು ಇವತ್ತು ಮಾತಾಡ್ತಕ್ಕಂಥದ್ದು. ಅದರ ವಿಚಾರ ಏನು, ದೈಹಿಕ ಶಿಕ್ಷಣದಲ್ಲಿ ಪಾಠ ಬೋಧನೆ ಮತ್ತೆ ಪಠ್ಯದಲ್ಲಿ ಯಾವ ರೀತಿ ತಾತ್ವಿಕ ಮಾಡಿದ್ದಾರೆ ಮತ್ತೆ ಪ್ರಾಯೋಗಿಕ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಸಂಕಿರಣವನ್ನು ಇವತ್ತು ಮಾಡಿದ್ವಿ. ಈ ವಿಚಾರ ಸಂಕಿರಣಗಳು ಏನು PG ಓದ್ತಕ್ಕಂಥವ್ರು ಅಥವಾ ಸಂಶೋಧನೆಗಳನ್ನ ಮಂಡನೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಈ ರೀತಿ ಮಾಡ್ತಾರೆ. ಆದರೆ ಇವತ್ತು ನಾವು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೂಡ ಆ ಒಂದು ಕಲ್ಪನೆಯನ್ನು ಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ವಿಶೇಷವಾಗಿ ಅತಿಥಿಗಳಾಗಿ ಕನ್ನಡ ಮೇಡಮ್ ಅವರು, ಮುಲಾ ಮೇಡಮ್ ಅವರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಿಂದಿ ಶಿಕ್ಷಕಿಯಾದಂಥ ಅನುರಾಧ ಮೇಡಮ್ ಅವರು ಇದ್ದಾರೆ. ಇದರಲ್ಲಿ ಏನು ವಿಶೇಷ ಇವರು ಅಂತಂದ್ರೆ, ಯಾವ ಮಗು ಚೆನ್ನಾಗಿ ವಿಚಾರವನ್ನು ಮಂಡಿಸ್ತದೆ ಆ ಮಗುವಿನ ನೇಮನ್ನು ಕೊಡ್ತಾರೆ, ನಂತರ ಅವರಿಗೆ ಬಹುಮಾನದ ಕಾರ್ಯಕ್ರಮ ಕೂಡ ಇರ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ, ಈಗ ಮೊದಲನೇದಾಗಿ ಒಂದು ವಚನಗೀತೆಯನ್ನು ಆಡೋದ್ರ ಮೂಲಕ ಈ ಕಾರ್ಯಕ್ರಮನ ಆರಂಭ ಮಾಡ್ತಾ ಇದ್ದೀನಿ. ವಚನಗೀತೆಯನ್ನು ಆಡೋದಕ್ಕೆ ಬರ್ತಾ ಇದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿ ಪವನ್ ಅವರು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ದೇವರಿಗೆ ಅಂಜಿದೊಡೆಯಂತಯ್ಯ, ಸಮುದ್ರದ ಕರೆಯೊಂದು ಮನೆಯ ಮಾಡಿ ಮೊರೆತೊಳಗಳಿಗೆ ಅಂಜಿದೊಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವನಿಗೆ ಲೋಕಗಳಿಗೆ ಹುಟ್ಟಿದ ಬಳಿಕ ನಿಂದನೆಗಳೇ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ವಚನವನ್ನ ಹೇಳಿದಂತಹ ಪವನ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ತಿಳಿಸ್ತಾ, ಈ ಒಂದು ಏನು ವಿಚಾರ ಸಂಕಿರಣದಲ್ಲಿ ನೀವೇನು ವಿಷಯವನ್ನ ಮಂಡಿಸಕ್ಕೆ ಬರ್ತೀರಿ, ನಿಮಗೆ ಮಿನಿಮಮ್ 5 ನಿಮಿಷಗಳ ಕಾಲಾವಧಿ, ಮ್ಯಾಕ್ಸಿಮಮ್ 7 ನಿಮಿಷಗಳ ಕಾಲಾವಧಿ ಆಗಿರುತ್ತೆ. ಈಗಾಗಲೇ ಗೊತ್ತುಪಡಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಪರಿಚಯವನ್ನು ಮಾಡಿಕೊಡ್ತಾ ನಿಮ್ಮ ವಿಷಯವನ್ನು ಮಂಡಿಸಬೇಕು ಅಂತ ಕೇಳ್ಕೊಳ್ತಾ ನಿಮಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀವಿ. ಒಬ್ಬರಾದ್ಮೇಲೆ ಒಬ್ರು ತಮ್ಮ ವಿಚಾರವನ್ನು ಮಂಡಿಸಕ್ಕೆ ಬರಬೇಕು. ಮೊದಲು ಬಾಲಕಿಯರೊಬ್ಬರು ಬರಬೇಕು, ನಂತರದಲ್ಲಿ ಗಾಬರಿ ಆಗ್ತಕ್ಕಂಥ ಯಾವುದೇ ರೀತಿಯ ಗಾಬರಿಯನ್ನು ಹಾಕ್ಬೇಡ್ರಿ. ನಿಮ್ಗೆ ಇರ್ತಕ್ಕಂಥ ವಿಚಾರವನ್ನ ಸರಳವಾದ ಭಾಷೆಯಲ್ಲಿ ಹೇಳ್ತಾ ಹೋಗಿ. ಮೊದಲನೇದಾಗಿ ಯಾರು ಬರ್ತೀರಿ, ನಿನ್ನ ಪರಿಚಯ ಮಾಡಿಕೊಂಡು ನಿನ್ನ ವಿಷಯವನ್ನ ನೀನು ಮಂಡನೆ ಮಾಡಬೇಕು ಅಂತ ಕೇಳ್ತೀನಿ. ನನ್ನ ಹೆಸರು ಪೃಥ್ವಿರಾಜ್. ನಾನು 8ನೇ ತರಗತಿ ಓದಿದ್ದೇನೆ. ಶ್ರೀ ವಿನಾಯಕ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಊರು ಬೆನಕನಹಳ್ಳಿ. ನಾನೇ ನಿಮಗೆ ಈಗ ತಿಳಿಸಬೇಕಾದ ವಿಷಯ ದೈಹಿಕ ಶಿಕ್ಷಣ. ದೈಹಿಕ ಶಿಕ್ಷಣ ಎಂದರೇನು?
ದೈಹಿಕ ಶಿಕ್ಷಣ ಎಂದರೇನು? ಮಾನವನು ದಿನನಿತ್ಯ ಮಾಡುವ ಕೆಲಸವನ್ನೇ ದೈಹಿಕ ಶಿಕ್ಷಣ ಎನ್ನುವರು. ದೈಹಿಕ ಶಿಕ್ಷಣದಲ್ಲಿ ಎಷ್ಟು ವಿಧ? ದೈಹಿಕ ಶಿಕ್ಷಣದಲ್ಲಿ ತಾತ್ವಿಕ ಭಾಗ, ಪ್ರಾಯೋಗಿಕ ಭಾಗ. ತಾತ್ವಿಕ ಎಂದರೇನು? ತಾತ್ವಿಕ ಎಂದರೇನು? ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ಮಾಡುವ ಅಧ್ಯಯನವೇ ತಾತ್ವಿಕ. ಪ್ರಾಯೋಗಿಕ ಎಂದರೇನು? ಆಟದ ಮೈದಾನದಲ್ಲಿ ಆಟ ಆಡುವುದೇ ಪ್ರಾಯೋಗಿಕ ಎನ್ನುವರು. ಗುಂಪು ಆಟ ಎಂದರೇನು? ಒಂದಕ್ಕಿಂತ ಹೆಚ್ಚು ಆಟದಲ್ಲಿ ಆಟಗಾರರು ಭಾಗವಹಿಸುತ್ತಾರೆ, ಅದನ್ನು ಗುಂಪು ಆಟ ಎನ್ನುತ್ತಾರೆ. ವೈಯಕ್ತಿಕ ಆಟ ಎಂದರೇನು? ಒಂದು ಆಟದಲ್ಲಿ ಒಬ್ಬರೇ ಭಾಗವಹಿಸುತ್ತಾರೆ, ಅದನ್ನು ವೈಯಕ್ತಿಕ ಆಟ ಎನ್ನುವರು. ಗುಂಪು ಆಟದ ಉದಾಹರಣೆ ಕಬಡ್ಡಿ, ಖೋ-ಖೋ, ವಾಲಿಬಾಲ್. ವೈಯಕ್ತಿಕ ಆಟ ರನ್ನಿಂಗ್, ಉದ್ದ ಜಿಗಿತ, ಲಾಂಗ್ ಜಂಪ್. ಪಾಠಗಳು: ದೈಹಿಕ ಶಿಕ್ಷಣದ ಮಹತ್ವ, ವಾಲಿಬಾಲ್ ಮತ್ತು ಹಾಕಿ ಮತ್ತು ಮಾಧ್ಯಮ ಮತ್ತು ದೂರದ ಓಟಗಳು ಮತ್ತು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ. ಪ್ರಾಯೋಗಿಕ ಭಾಗದಲ್ಲಿ ಬರುವ ಪಾಠಗಳು: ವಾಲಿಬಾಲ್, ಹಾಕಿ, ಮಾಧ್ಯಮ ಮತ್ತು ದೂರದ ಓಟಗಳು, ಘಾಟಿ ರೇಸಿಂಗ್, ಪದಕವಾಯುತ, ರಾಷ್ಟ್ರೀಯ ಭಾವೈಕ್ಯತೆ, ಬೀಜ ಪುಣ್ಯ ಭಾರತ. ನನ್ನ ವಿಷಯ ಇಷ್ಟು ಪ್ರಾಯೋಗಿಕ ವಿಷಯವನ್ನ ಮಂಡಿಸಿದ್ದಾರೆ. ಈಗ ಮುಂದೆ ನೆಕ್ಸ್ಟ್ ವೇದಿಕೆಯನ್ನ ಕೊಡ್ತಾ ಇದ್ದೀವಿ. ಈಗ ವಿದ್ಯಾರ್ಥಿನಿಯರ ಕಡೆ ಒಂದು ವಿದ್ಯಾರ್ಥಿನಿ ಬಂದು ಆ ವಿಷಯವನ್ನ ಮಂಡಿಸಲಿದ್ದಾರೆ. ರೇಣುಕಾ ಅವರು ಬರಬೇಕು ಅಂತ ಕೇಳ್ಕೊಳ್ತಾರೆ. ನನ್ನ ಹೆಸರು ರೇಣುಕಾ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲೆ ಬೆನಕನಹಳ್ಳಿ. ನಾನು ಇವಾಗ ದೈಹಿಕ ಶಿಕ್ಷಣ ಮಹತ್ವ ಬಗ್ಗೆ ಹೇಳುತ್ತಿದ್ದೇನೆ. ಅದರಲ್ಲಿ 2 ಭಾಗಗಳಿವೆ, ಒಂದು ತಾತ್ವಿಕ, ಒಂದು ಪ್ರಾಯೋಗಿಕ. ತಾತ್ವಿಕ ಭಾಗದಲ್ಲಿರುವ ಪಾಠಗಳು ಹೇಳುತ್ತಿದ್ದೇನೆ. ದೈಹಿಕ ಶಿಕ್ಷಣದ ಮಹತ್ವ: ವಾಲಿಬಾಲ್, ಹಾಕಿ, ಮಧ್ಯಮ ಮತ್ತು ದೂರದ ಓಟಗಳು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ. ವಾಲಿಬಾಲ್. ಈಗ ಪ್ರಾಯೋಗಿಕದ ಪಾಠಗಳು ಹೇಳುತ್ತಿದ್ದೇನೆ. ವಾಲಿಬಾಲ್, ಹಾಕಿ, ಮಧ್ಯಮ ಮತ್ತು ದೂರದ ಓಟಗಳು, ಪಾರ್ಟಿಸಿಪೇಷನ್, ಪದಕವಾಯಿತು, ರಾಷ್ಟ್ರ ವೈಭಾಗತೆ, ಗೀತೆ, ಪುಣ್ಯ ಭಾರತ. ಈಗ 2 ಪಾಯಿಂಟ್ಸ್ಗಳು ಹೇಳುತ್ತಿದ್ದೇನೆ. ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದಿಂದ ಶಿಕ್ಷಣದ ಎಲ್ಲ ಹಂತಗಳಿದ್ದವು. ಸಮಗ್ರ ಶಿಕ್ಷಣದಲ್ಲಿ ಅವಿಭಾಜ್ಯ ಅಂಗವಾಗಿದೆ. ವಿವಿಧ ಬಗೆಯ ಶೈಕ್ಷಣಿಕ ಚಟುವಟಿಕೆಗಳು ಭಾಗವಹಿಸುವುದರೊಂದಿಗೆ ದೈಹಿಕ ಶಿಕ್ಷಣವು ವಿದ್ಯಾರ್ಥಿಗಳ ಆರೋಗ್ಯಕರ ಜೀವನ ಶೈಲಿಯ ಮೂಲಭೂತ ತತ್ವಗಳು ಮೈಗೂಡಿಸಿಕೊಳ್ಳುತ್ತಾರೆ. ಇದರಿಂದ ವೈಭವದಲ್ಲಿ ಆರೋಗ್ಯವಂತ ಹಾಗೂ ತಿಳುವಳಿಕೆಯಿಂದ ಕೂಡಿದ ನಾಗರಿಕರುಗಳು ಹೊರಹೊಮ್ಮುತ್ತಾರೆ. ಈಗ ಆಟದ ಉಪಕರಣಗಳು:
ಪಾಠದಲ್ಲಿ ಚೆಂಡು, ಜಾಳಿಗೆ, ನೆಟ್, ತಾಂತ್ರಿಕ ಭಾಗದಲ್ಲಿರುವ ಪಾಠಗಳು ಹೇಳ್ತಿದ್ದೇನೆ. ದೈಹಿಕ ಶಿಕ್ಷಣದ ಮಹತ್ವ. ದೈಹಿಕ ಶಿಕ್ಷಣದ ಮಹತ್ವ. ವಾಲಿಬಾಲ್, ಮೂರನೇದು ಹಾಕಿ, ನಾಲ್ಕನೇದು ಮಧ್ಯಮ ಮತ್ತು ದೂರದ ಓಟಗಳು. ಐದನೇದು ರಾಷ್ಟ್ರ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ. ಪ್ರಾಯೋಗಿಕ ಭಾಗದಲ್ಲಿ ಯಾವ್ಯಾವಂತ ಬರೆದಿದ್ದೇನೆ. ಒಂದನೇದು ವಾಲಿಬಾಲ್, ಎರಡನೇದು ಹಾಕಿ, ಮೂರನೇದು ಮಧ್ಯಮ ಮತ್ತು ದೂರದ ಓಟಗಳು. ಈಗ ನಾಲ್ಕನೇದು ಸ್ಟಾರ್ಟಿಂಗ್ ಮ್ಯೂಸಿಯಂ. ಇವಾಗ ಐದನೇದು ಪದಕವಾಯಿತು. ಈಗ ಆರನೇದು ರಾಷ್ಟ್ರೀಯ ಭಾವೈಕ್ಯತೆ ಮೇಡಮ್, ಅದು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿ. ರಾಷ್ಟ್ರೀಯ ಭಾವೈಕ್ಯತೆ. ಗಾಬರಿ ಆಗ್ಬಿಡ, ನೀನು ಆರಾಮ್ ಮಾಡು. ರಾಷ್ಟ್ರೀಯ ಭಾವೈಕ್ಯತಾ ಗೀತೆ, ಪುಣ್ಯ ಭಾರತ. ಈಗ ತಾತ್ವಿಕ ಭಾಗದಲ್ಲಿ ಯಾವ ಬರ್ತವೆ ಅಂತ ಬರ್ತೀನಿ, ಪ್ರಾಯೋಗಿಕ ಭಾಗದಲ್ಲಿ ಯಾವ ಬರ್ತವೆ ಅಂತ ಬರ್ತಿದ್ದೀನಿ. ಈಗ ಅವನ್ನ ಹೇಳ್ತೀನಿ. ದೈಹಿಕ ಶಿಕ್ಷಣದ ಮಹತ್ವ. ವಾಲಿಬಾಲ್, ಹಾಕಿ, ಮಧ್ಯಮ ಮತ್ತು ದೂರದ ಓಟಗಳು, ರಾಷ್ಟ್ರೀಯ ಧ್ವಜ, ರಾಷ್ಟ್ರೀಯ ಗೀತೆ. ಈಗ ಪ್ರಾಯೋಗಿಕ ಭಾಗದಲ್ಲಿ ಯಾವ ಬರ್ತವೆ ಅಂತ ಹೇಳ್ತಿದ್ದೇನೆ. ವಾಲಿಬಾಲ್, ಹಾಕಿ, ಮಧ್ಯಮ ಮತ್ತು ದೂರದ ಓಟಗಳು, ಲ್ಯಾಪ್ಲೇಸಿಯಂ, ಪದಕವಾಯಿತು, ರಾಷ್ಟ್ರೀಯ ವೈಭವಗೀತ, ಭಾವೈಕ್ಯತೆ ಗೀತೆ, ಪುಣ್ಯ ಭಾರತ. ಇಷ್ಟು ಮಾತನಾಡಲು ತಮ್ಮೆಲ್ಲರಿಗೂ ಧನ್ಯವಾದ. ಅವರು ಈಗ ವಿಚಾರವನ್ನು ಮಂಡಿಸಿದ್ದಾರೆ. ಈಗ ಲಿಖಿತ್ ಅವರು ಈಗ ವೇದಿಕೆ ಮೇಲೆ ಬಂದು ವಿಚಾರವನ್ನ ಮಂಡಿಸಲಿದ್ದಾರೆ. ಲಿಖಿತ್ ಅವರಿಗೆ ಸ್ವಾಗತ. ನನ್ನ ಹೆಸರು ಲಿಖಿತ್. ನಾನು 8ನೇ ತರಗತಿಯನ್ನು ಓದುತ್ತಿದ್ದೇನೆ. ನಾನು ಕನ್ನಡಿಯಿಂದ ಬೆಳಕನಹಳ್ಳಿಗೆ ಬರುತ್ತೇನೆ. ನನ್ನ ಶಾಲೆಯ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲೆ ಬೆಳಕನಹಳ್ಳಿ. ನಾನು ದೈಹಿಕ ಶಿಕ್ಷಣದ ಬಗ್ಗೆ ಹೇಳುತ್ತಿದ್ದೇನೆ. ದೈಹಿಕ ಶಿಕ್ಷಣದಲ್ಲಿ 2 ವಿಭಾಗಗಳು. ಅವುಗಳು ತಾತ್ವಿಕ ವಿಭಾಗ ಮತ್ತು ಪ್ರಾಯೋಗಿಕ ವಿಭಾಗ.
ಭಾಗಗಳಲ್ಲಿ ದೈಹಿಕ ಶಿಕ್ಷಣದ ಮಹತ್ವ ಮತ್ತು ವಾಲಿಬಾಲ್, ಹಾಕಿ ಮಧ್ಯಮ ಮತ್ತು ದೂರದ ಓಟಗಳು, ಘಾಟಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ. ತಾತ್ವಿಕ ಎಂದರೆ ಒಳಗೆ ಕ್ಲಾಸಿನಲ್ಲಿ ಕಲಿಯುವಂತಹ ಭಾಗವನ್ನು ತಾತ್ವಿಕ ಭಾಗವೆಂದು ಕರೆಯುತ್ತೇವೆ. ಪ್ರಾಯೋಗಿಕ ಭಾಗವೆಂದರೆ ಹೊರಗೆ ಆಟ ಆಡುತ್ತಾ ಕಲಿಯುವ ಭಾಗವನ್ನು ಪ್ರಾಯೋಗಿಕ ಭಾಗವೆಂದು ಕರೆಯುತ್ತೇವೆ. ಇವೆಲ್ಲ ತಾತ್ವಿಕ ವಿಭಾಗಕ್ಕೆ ಸಂಬಂಧಿಸಿದದ್ದು. ದೈಹಿಕ ಶಿಕ್ಷಣದ ಮಹತ್ವ: ಎರಡನೇದು ವಾಲಿಬಾಲ್, ಮೂರನೇದು ಹಾಕಿ, ಮಾಧ್ಯಮ ಮತ್ತು ದೂರದ ಓಟಗಳು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ. ಈಗ ಪ್ರಾಯೋಗಿಕದ್ದು. ಪ್ರಾಯೋಗಿಕ ಭಾಗದಲ್ಲಿ ವಾಲಿಬಾಲ್, ಹಾಕಿ, ಮಾಧ್ಯಮ ಮತ್ತು ದೂರದ ಓಟಗಳು, ಘಾಟಿ ರೇಸಿಂಗ್, ಪದಕವಾಯಿತು, ರಾಷ್ಟ್ರೀಯ ಭಾವೈಕ್ಯತಾ ಗೀತೆ, ಪುಣ್ಯ ಭಾರತ. ಗುಂಪು ಆಟಗಳಲ್ಲಿ ದೈಹಿಕ ಶಿಕ್ಷಣದ ಮಹತ್ವ: ವಾಲಿಬಾಲ್, ಹಾಕಿ ಬಂದಿದೆ. ಮೇಲಾಟಗಳು, ಮಧ್ಯಮ ಮತ್ತು ದೂರದ ಓಟಗಳು, ತಾಳಬದ್ಧ ಚಟುವಟಿಕೆಗಳಲ್ಲಿ ಘಾಟಿ ರೇಸಿಂಗ್ ಮತ್ತು ಪದಕವಾಯಿತು. ರಾಷ್ಟ್ರೀಯ ಭಾವಗೀತೆಗಳಲ್ಲಿ ಬಂದಿರುವ ಪಾಠ: ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ, ರಾಷ್ಟ್ರೀಯ ಭಾವೈಕ್ಯತಾ ಗೀತೆ, ಪುಣ್ಯ ಭಾರತ. ಗುಂಪು ಆಟಗಳು ಇದು ಕಬಡ್ಡಿ, ಖೋ-ಖೋ. ಮೇಲಾಟಗಳು, ಮಧ್ಯಮ ಮತ್ತು ದೂರದ ಓಟಗಳು. ಭಾಗಗಳಲ್ಲಿ ಎರಡು ಭಾಗಗಳನ್ನು ಮಾಡಿದ್ದಾರೆ. ದೈಹಿಕ ಶಿಕ್ಷಣ ಭಾಗ 1, ದೈಹಿಕ ಶಿಕ್ಷಣ ಭಾಗ 2 ಮಾಡಿದ್ದಾರೆ. ಅವುಗಳನ್ನು ಬೇರೆ ಬೇರೆ ಭಾಗಗಳು ಮಾಡಿದ್ದಾರೆ. ದೈಹಿಕ ಶಿಕ್ಷಣ ಮಾಡಿದಂತಹ ಸುಧಾಕರ್ ಸರ್ ಅವರಿಗೆ ಧನ್ಯವಾದಗಳು. ವಿಷಯವನ್ನ ಮಂಡಿಸಿದಂತ ಲಿಖಿತ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಪಾಠ ಬೋಧನೆಗೆ ಸಂಬಂಧಪಟ್ಟಂತೆ ವಿಚಾರವನ್ನು ಮಂಡಿಸಕ್ಕೆ ಬರ್ತಾ ಇದ್ದಾರೆ. ಲಾವಣ್ಯ ಅವರು ಬರ್ತಾ ಇದ್ದಾರೆ. ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದಾರೆ. ಪ್ಲೀಸ್. ದೈಹಿಕ ಶಿಕ್ಷಣದಲ್ಲಿ ಎರಡು ಹಂತಗಳಿವೆ. ಅವುಗಳೆಂದರೆ ತಾತ್ವಿಕ ವಿಭಾಗ ಮತ್ತು ಪ್ರಾಯೋಗಿಕ ವಿಭಾಗಗಳು.
ಆರಾಮಾಗಿ ಹೇಳು, ನೀನು ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊಂಡು ಹೇಳ್ತೀವಿ. ನನ್ನ ಶಾಲೆಯ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲೆ ಬೆನಕನಹಳ್ಳಿ. ನಾನು ಇವಾಗ ದೈಹಿಕ ಶಿಕ್ಷಣದಲ್ಲಿ ಬರುವ 2 ಹಂತಗಳು ತಾತ್ವಿಕ ಮತ್ತು ಪ್ರಾಯೋಗಿಕ ವಿಭಾಗಗಳು. ಅವುಗಳೆಂದರೆ ಬರ್ದಿದಾರಲ್ಲ ಅದನ್ನೇ ಹೇಳಮ್ಮ. ಅವುಗಳು ದೈಹಿಕ ಶಿಕ್ಷಣದ ಮಹತ್ವ, ವಾಲಿಬಾಲ್, ಹಾಕಿ, ಮಧ್ಯಮ ಮತ್ತು ದೂರದ ಓಟಗಳು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ. ಪ್ರಾಯೋಗಿಕದಲ್ಲಿ ಬರುವ ಹಂತಗಳು ವಾಲಿಬಾಲ್, ಹಾಕಿ, ಮಧ್ಯಮ ಮತ್ತು ದೂರದ ಓಟಗಳು, ಲಾಠಿ ರೇಸಿಂಗ್, ಪದಕವಾಯಿತು, ರಾಷ್ಟ್ರೀಯ ಭಾವೈಕ್ಯತಾ ಗೀತೆ, ಪುಣ್ಯ ಭಾರತ. ಇವುಗಳಲ್ಲಿ ನಾಲ್ಕು ಆಟಗಳನ್ನು ವಿಂಗಡಿಸಲಾಗಿದೆ. ಅವುಗಳೆಂದರೆ ಗುಂಪು ಆಟಗಳು, ಮೇಲಾಟಗಳು, ತಾಳಬದ್ಧ ಚಟುವಟಿಕೆಗಳು, ರಾಷ್ಟ್ರೀಯ ಭಾವೈಕ್ಯತೆ. ಅವುಗಳಲ್ಲಿ ಬರುವ ತಾತ್ವಿಕ ಮತ್ತು ಪ್ರಾಯೋಗಿಕ ಆಟವೆಂದರೆ ತಾತ್ವಿಕ ಎಂದರೆ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ಕೇಳುವುದನ್ನು ತಾತ್ವಿಕ ಎನ್ನುವರು. ಪ್ರಾಯೋಗಿಕ ಎಂದರೆ ಗುಂಪಾಗಿ ಆಟಾಡುವುದನ್ನು ಹೊರಗೆ ಗುಂಪಾಗಿ ಆಟಾಡುವುದನ್ನು ಪ್ರಾಯೋಗಿಕ ಎನ್ನುವರು. ತಾತ್ವಿಕದಲ್ಲಿ ಬರುವ ಆಟಗಳು ಎಂದರೆ ಖೋಖೋ ಮತ್ತು ಕಬಡ್ಡಿ. ತಾತ್ವಿಕ ಅಲ್ಲ ಕಣಮ್ಮ, ಅದು ತಾತ್ವಿಕದಲ್ಲಿ ಬರೀ ಪಾಠ ಬರೋದು, ಪ್ರಾಯೋಗಿಕದಲ್ಲಿ ಆಟ ಬರೋದು. ಗಾಬರಿ ಆಗ್ಬೇಡ, ಹೇಳು, ಮಾತಾಡು. ಪ್ರಾಯೋಗಿಕದಲ್ಲಿ ಆಟಗಳು ಬರುವುದು ಗಾಡಿ ರೇಸಿಂಗ್, ಮಧ್ಯಮ ಮತ್ತು ದೂರದ ಓಟಗಳು. ಅವುಗಳಲ್ಲಿ ಬರುವ 2 ಮಾತ್ರ ಎಂದರೆ ದೈಹಿಕ ಶಿಕ್ಷಣದ ಮಹತ್ವ ಮತ್ತು ಮಹತ್ವವನ್ನು ತಾತ್ವಿಕದಲ್ಲಿ ತಿಳಿದುಕೊಳ್ಳುತ್ತೇವೆ. ವಾಲಿಬಾಲ್ ಅನ್ನು ಕೂಡ ತಾತ್ವಿಕದಲ್ಲಿ ತಿಳಿದುಕೊಳ್ಳುತ್ತೇವೆ. ಹಾಕಿ ಮತ್ತು ಮಧ್ಯಮ ಮತ್ತು ದೂರದ ಓಟಗಳನ್ನು ಕೂಡ ತಾತ್ವಿಕದಲ್ಲಿ ತಿಳಿದುಕೊಳ್ಳುತ್ತೇವೆ. ಪ್ರಾಯೋಗಿಕ ಆಟಗಳಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಪಾಠಗಳು ಎಂದರೆ ವಾಲಿಬಾಲ್, ಹಾಕಿ, ಮಧ್ಯಮ ಮತ್ತು ದೂರದ ಓಟಗಳು, ಲಾಠಿ ರೇಸಿಂಗ್, ಪದಕವಾಯಿತು, ರಾಷ್ಟ್ರೀಯ ಭಾವೈಕ್ಯತಾ ಗೀತೆ, ಪುಣ್ಯ ಭಾರತ. ಇವುಗಳು ಪ್ರಾಯೋಗಿಕ ಆಟಗಳಲ್ಲಿ ಕಂಡುಬರುವುದು. ಇಷ್ಟನ್ನೆಲ್ಲ ಮಾತನಾಡಲು ಕೊಟ್ಟ ಸುಧಾಕರ್ ಸರ್ ಅವರಿಗೆ ಧನ್ಯವಾದಗಳು ಮತ್ತು ನನ್ನ ಪಾಠವನ್ನು ಕೇಳಿ ಕುಳಿತುಕೊಂಡ ನನ್ನ ಸ್ನೇಹಿತರ ಬಂಧುಗಳೆಲ್ಲರಿಗೂ ಧನ್ಯವಾದಗಳು. ಅವರು ತಮಗೆ ತಿಳಿದಿದಂಥ ವಿಚಾರವನ್ನು ಮಂಡಿಸಿದ್ದಾರೆ. ಈಗ ಪವನ್ ಅವರು ವಿಚಾರವನ್ನು ಮಂಡಿಸೋದಕ್ಕೆ ಬರ್ತಾ ಇದ್ದಾರೆ. ಸರ್ ಪ್ಲೀಸ್ ಪವನ್ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾರೆ. ನನ್ನ ಹೆಸರು ಪವನ್ ಅಂತ್ಲಿ. 2ನೇ ತರಗತಿ ಓದುತ್ತಿದ್ದೇನೆ. ಶ್ರೀ ವಿನಾಯಕ ಪ್ರೌಢಶಾಲೆ ಬೆನಕನಹಳ್ಳಿ. ನಾನು ಈಗ ಮುಗಿಸುವ ವಿಷಯ ದೈಹಿಕ ಶಿಕ್ಷಣ, ಆರೋಗ್ಯ ಜೀವನ ಉದ್ದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸಲು ಅಗತ್ಯ. ಜ್ಞಾನ, ಕೌಶಲ್ಯ ಹಾಗೂ ದಿಟ್ಟತನವುಳ್ಳ ದೈಹಿಕವಾಗಿ ಸುಶಿಕ್ಷಿತ ವ್ಯಕ್ತಿಗಳನ್ನು ರೂಪಿಸುವುದು. ದೈಹಿಕ ಶಿಕ್ಷಣಗಳನ್ನು ಸ್ಪಷ್ಟಸಹಿತಂತೆ ಸ್ನಾಯುಗಳು, ಬಲ, ಮೈಮಣಿತ, ದೇಹ ಸಂಯೋಜನೆ ಮೊದಲಾದ ಅಂಶಗಳು ಬೆಳವಣಿಗೆಗೆ ದೈಹಿಕ ಶಿಕ್ಷಣದಲ್ಲಿ ತೊಡಗಿಸುವುದರಿಂದ ಲಾಭವಾಗುತ್ತದೆ. ದೈಹಿಕ ಶಿಕ್ಷಣದಲ್ಲಿ ಎರಡು ವಿಧ: ತಾತ್ವಿಕ ಭಾಗ ಮತ್ತು ಪ್ರಾಯೋಗಿಕ ಭಾಗ.
ಮೂರನೇದು ಮಧ್ಯಮ ಮತ್ತು ಉದ್ಯೋಗದ ಓಟಗಳು. ನಾಲ್ಕನೇದು ಘಾಟಿ ರಿಲೇ. ಐದನೇದು ಪದಕವಾಯಿತು. ಆರನೇದು ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಗೀತೆ. ರಾಷ್ಟ್ರೀಯ ಭಾವೈಕ್ಯತೆ. ಗೀತೆ. ಪುಣ್ಯಭಾವ. ಪ್ರಾಯೋಗಿಕ ಭಾಗದಲ್ಲಿ ಬರುವ ಅಥವಾ ತಾಂತ್ರಿಕ ಭಾಗದಲ್ಲಿ ಬರುವ ಪಾಠಗಳು ದೈಹಿಕ ಶಿಕ್ಷಣದ ಮಹತ್ವ, ವಾಲಿಬಾಲ್, ಹಾಕಿ, ಮಾಧ್ಯಮ ಮತ್ತು ದೂರ ಓಟಗಳು, ರಾಷ್ಟ್ರೀಯ ಧ್ವಜ ಮತ್ತು ರಾಷ್ಟ್ರೀಯ ಗೀತೆ. ಪ್ರಾಯೋಗಿಕ ಭಾಗದಲ್ಲಿ ಬರುವ ಆಟಗಳು ವಾಲಿಬಾಲ್, ಹಾಕಿ, ಮಾಧ್ಯಮ ಮತ್ತು ದೂರದ ಓಟಗಳು. ಘಾಟು ರೇಸ್ಲಿಂಗ್ ಪದಕವಾಯಿತು. ರಾಷ್ಟ್ರೀಯ ಭಾವೈಕ್ಯತೆ, ಗೀತ ಮತ್ತು ಪುಣ್ಯಭಾವ. ಗುಂಪು ಆಟಗಳು ದೈಹಿಕ ಶಿಕ್ಷಣದ ಮಹತ್ವ, ವಾಲಿಬಾಲ್. ತಾತ್ವಿಕ ಎಂದರೆ ನಾಲ್ಕು ಗೋಡೆಗಳ ಮಧ್ಯ ಹೇಳುವುದು ತಾತ್ವಿಕ. ಪ್ರಾಯೋಗಿಕ ಅಂದರೆ ಹೊರಗಡೆ ಗುಂಪು ಆಟಗಳು ಆಡುವುದನ್ನು ಪ್ರಾಯೋಗಿಕ ಎನ್ನುವುದು. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅವರು ಬಹಳ ಸುಂದರವಾಗಿ ವಿಷಯವನ್ನು ಮಂಡಿಸಿದ್ದಾರೆ. ಈಗ ಪ್ರತೀಕ್ಷಾ ಅವರು ವೇದಿಕೆ ಮೇಲೆ ಬಂದು ತಮ್ಮ ವಿಚಾರವನ್ನು ಮಂಡಿಸುತ್ತಿದ್ದಾರೆ. ಬನ್ನಿ ಮೇಡಮ್, ಪ್ಲೀಸ್. ನನ್ನ ಹೆಸರು ಪ್ರತೀಕ್ಷಾ, 8ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲೆ. ತಾಂತ್ರಿಕ ಭಾಗದಲ್ಲಿರುವ ಪಾಠಗಳು, ಪ್ರಾಯೋಗಿಕ ಭಾಗದಲ್ಲಿರುವ ಆಟಗಳನ್ನು ನಾನು ಕಲಿಯುತ್ತೇನೆ. ತಾತ್ವಿಕದಲ್ಲಿರುವ ಪಾಠಗಳು ದೈಹಿಕ ಶಿಕ್ಷಣದ ಮಹತ್ವ, ವಾಲಿಬಾಲ್, ಹಾಕಿ, ಮಾಧ್ಯಮ ಮತ್ತು ದೂರದ ಓಟಗಳು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ. ಪ್ರಾಯೋಗಿಕ ಭಾಗದಲ್ಲಿರುವ ಆಟಗಳು ವಾಲಿಬಾಲ್, ಹಾಕಿ, ಮಾಧ್ಯಮ ಮತ್ತು ದೂರ ಓಟಗಳು. ಘಾಟಿ ರೇಸಿಂಗ್ ಪದಕವಾಯಿತು. ರಾಷ್ಟ್ರೀಯ ಭಾವೈಕ್ಯತೆ, ಗೀತ, ಪುಣ್ಯ ಭಾರತ.
ವಿಚಾರ ಸಂಕಿರಣದಲ್ಲಿ ಈಗ ಪ್ರತೀಕ್ಷಾ ಅವರು ವಿಷಯವನ್ನ ಮಂಡಿಸಿ ಹೋಗಿದ್ದಾರೆ ಅಲ್ವಾ. ಈಗ ವಿಚಾರ ಸಂಕಿರಣ ಅಂತಂದ್ರೆ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತಕ್ಕಂಥದ್ದು. ನಾನು ಈಗಾಗಲೇ ದೈಹಿಕ ಶಿಕ್ಷಣ ಪಾಠ ಬೋಧನೆ ಬಗ್ಗೆ ನಿಮಗೆ ವಿಷಯವನ್ನ ಕಲಿಸಿದ್ದೇನೆ. ಇವತ್ತು ನನಗೆ ಬಹಳ ಸಂತೋಷ ಆಗ್ತದೆ. ಯಾಕೆ ಅಂತಂದ್ರೆ ಈ ಒಂದು ವಿಚಾರ ಸಂಕಿರಣ ನಮ್ಮ ಶ್ರೀ ಸಂಸ್ಥೆಯಿಂದ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡುವ ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಹರಟೆ, ನೃತ್ಯ, ಬೇರೆ ಬೇರೆ ರೀತಿಯಲ್ಲಿ ಕಲಿಸಬೇಕು ಅಂತ ವಿಚಾರ ಬಂದಾಗ ಈಗ ನಾನು ದೈಹಿಕ ಶಿಕ್ಷಣ ಪಾಠ ಬೋಧನೆಯಲ್ಲಿ ಈ ವಿಚಾರವನ್ನು ನಿಮ್ಮ ಗಮನಕ್ಕೆ ತಂದಿದೆ. ವಿದ್ಯಾರ್ಥಿನಿಯರು 3 ಜನ ಮತ್ತೆ ವಿದ್ಯಾರ್ಥಿಗಳು 3 ಜನ ಬಹಳ ಅಚ್ಚುಕಟ್ಟಾಗಿ ಅಂದ್ರೆ ಅವರಿಗಿರ್ತಕ್ಕಂಥ ಜ್ಞಾನದಲ್ಲಿ ಅವರಿಗಿರ್ತಕ್ಕಂಥ ಅವರು ತಿಳ್ಕೊಂಡಿರ್ತಕ್ಕಂಥ ವಿಚಾರ ನಾನು ಒಂದೇ ಸರಿ ಪಾಠ ಮಾಡಿದ್ದೆ. ಅವರಿಗೆ ನಾನೇನು ಕರೆಕ್ಷನ್ ನೀವು ಮಾಡಲಿಲ್ಲ, ನೀವು ಯಾವುದನ್ನು ತೋರಿಸ್ತಿದ್ದಾರಲ್ವಾ, ಒಂದ್ಸರಿ ಈಗ ಮಾಡಲಿ ಅಂತ ಹೇಳೋಗುತ್ತೆ. ಅದಕ್ಕೆ ತಕ್ಕಂತೆ ನೀವು 4-5 ಜನಕ್ಕೆ ರೆಡಿ ಆಗಕ್ಕೆ ಹೇಳಿದ್ರೆ 3 ಜನ ಮಾಡಿದ್ದೀರಿ. ನೀವು 3 ಜನ ಮಾಡಿದ್ರೆ ನೀವು 3 ಜನ ಮಾಡಿದ್ರಿ. ಅದರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ಈಗ ಏನು ವಿಚಾರ ಸಂಕಿರಣಕ್ಕೆ ನಿಮಗೆ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದ್ರಿ. ನಮಗೆ 8ನೇ ತರಗತಿ ದೈಹಿಕ ಶಿಕ್ಷಣ ಪುಸ್ತಕವನ್ನು ನೀಡಿದೆ. ಆ ಪುಸ್ತಕ ಯಾವುದದು? ಅದು ಪ್ರಥಮ ಸೆಮಿಸ್ಟರ್ನ ಪುಸ್ತಕ. ಈ ಪ್ರಥಮ ಸೆಮಿಸ್ಟರ್ನ ಪುಸ್ತಕದಲ್ಲಿ ನಿಮಗೆ 2 ಭಾಗಗಳನ್ನು ಮಾಡಿದ್ದಾರೆ. ಒಂದು ತಾತ್ವಿಕ, ಮತ್ತೊಂದು ನೀವು ಮಾತಾಡ್ಬಾರ್ದು, ನಾನು ಹೇಳ್ಬೇಕಲ್ಲ, ನಾನು ಕೇಳೋದಷ್ಟೇ ನೀವು ಹೇಳ್ಬೇಕು. ತಾತ್ವಿಕ ಅಂತಂದ್ರೆ ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ಒಂದು ರೂಮಿನಲ್ಲಿ ಏನು ವಿಷಯವನ್ನ ಶಿಕ್ಷಕರು ಹೇಳ್ತಾ ಇರ್ತಾರೆ, ನೀವು ಕಲಿತಾ ಹೋಗ್ತಿರ್ತೀರಿ. ನಿಮ್ಮ ಜ್ಞಾನವನ್ನು ಅಳೆಯೋದಕ್ಕೆ ನಾವೇನ್ ಮಾಡ್ತೀವಿ, ಪ್ರಶ್ನೆಗಳ ಮೂಲಕ ನಿಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಪ್ರಾಯೋಗಿಕದಲ್ಲಿ ವಿಶೇಷವಾಗಿ ನಾವು ಮೈದಾನದಲ್ಲಿ ನಿಮಗೆ ಕೌಶಲ್ಯಗಳನ್ನು ಕಲಿಸೋದ್ರ ಮೂಲಕ, ಆಟಗಳನ್ನು ಕಂಡಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಕೌಶಲ್ಯವನ್ನು ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ವೆರಿ ಸಿಂಪಲ್. ಒಂದು ತಾತ್ವಿಕ, ಇನ್ನೊಂದು ಪ್ರಾಯೋಗಿಕ. ಪ್ರಥಮ ಸೆಮಿಸ್ಟರ್ನಲ್ಲಿ ಇರ್ತಕ್ಕಂಥ ವಿಚಾರಗಳು. ತಾತ್ವಿಕ ಅಂತಂದ್ರೆ ನೀವು 4 ಗೋಡೆಗಳ ಮಧ್ಯದಲ್ಲಿ ಕಲಿಕೆಯನ್ನ ಮಾಡ್ತಕ್ಕಂಥದ್ದು. ಪ್ರಾಯೋಗಿಕ ಅಂತಂದ್ರೆ ಮೈದಾನದಲ್ಲಿ ಆಟಗಳನ್ನ ಆಡ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ತಾತ್ವಿಕದಲ್ಲಿ ಇರ್ತಕ್ಕಂಥ ಪಾಠಗಳು ಯಾವ್ಯಾವು ಅಂತಂದ್ರೆ ದೈಹಿಕ ಶಿಕ್ಷಣದ ಮಹತ್ವ, ವಾಲಿಬಾಲ್, ಹಾಕಿ, ಮತ್ತೆ ಮಧ್ಯಮ ಮತ್ತು ದೂರದ ಓಟಗಳು, ಮತ್ತಿತರೆ ವಿಚಾರಗಳನ್ನ ಅಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಅಂದ್ರೆ ಪಾಠವನ್ನ ಮಾಡ್ತಾ ಹೋಗ್ತೀವಿ, ನೀವು ಕೇಳ್ತಾ ಹೋಗ್ತೀವಿ. ಯಾವ್ಯಾವುದು ದೈಹಿಕ ಶಿಕ್ಷಣದ ಮಹತ್ವ, ವಾಲಿಬಾಲ್ಗೆ ಆಟಕ್ಕೆ ಸಂಬಂಧಿಸಿದಂತೆ ಏನು ಇತಿಹಾಸ ಇರ್ತದೆ ಅದು, ಹಾಕಿ ಆಟಕ್ಕೆ ಸಂಬಂಧಪಟ್ಟಂತೆ ಏನು ಇತಿಹಾಸ ಇರ್ತದೆ ಅದು, ಮತ್ತೆ ದೂರದ ಓಟಗಳು ಯಾವುವು, ಮಧ್ಯಮ ದೂರದ ಓಟಗಳು ಯಾವುವು ಅಂತಕ್ಕಂಥದ್ದು. ಅದಾದ್ಮೇಲೆ ತಾತ್ವಿಕ ಭಾಗದಲ್ಲಿ ರಾಷ್ಟ್ರಧ್ವಜ ಮತ್ತೆ ರಾಷ್ಟ್ರೀಯ ಗೀತೆಯನ್ನ ಆಡ್ತಕ್ಕಂಥದ್ದು ಹೇಗೆ ಅಂತ ಹೇಳಿ ಮಾಡ್ತಾರೆ. ಪ್ರಾಯೋಗಿಕದಲ್ಲಿ ಮತ್ತು ನೀವೇನ್ ಮಾಡ್ತೀರಾ, ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂಥ ಕೌಶಲ್ಯಗಳನ್ನ ಅಧ್ಯಯನ ಮಾಡ್ತೀರಾ, ಹಾಕಿ ಆಟದಲ್ಲಿ ಬರ್ತಕ್ಕಂಥ ಕೌಶಲ್ಯಗಳನ್ನ ಅಧ್ಯಯನ ಮಾಡ್ತೀರಾ. ಅದೇ ರೀತಿಯಾಗಿ ಓಟಗಳಲ್ಲಿ ಯಾವ್ಯಾವ ಇರ್ತೋ ಅದ್ರ ಬಗ್ಗೆ ನೀವು ಓಟಗಳನ್ನ ಕಲಿತಾ ಹೋಗ್ತೀರಾ. ಜೊತೆಯಲ್ಲಿ ಘಾಟಿ ರೇಸಿಂಗ್ ಮತ್ತು ಪದಕ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕೇಳ್ತಾ ಹೋಗ್ತೀರಾ. ಯಾಕೆ ಪ್ರಥಮ ಸೆಮಿಸ್ಟರ್ಗೆ ನಿಮಗೆ ಸಣ್ಣ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ, 2ನೇ ಸೆಮಿಸ್ಟರ್ಗೆ ಮತ್ತೆ ಯಾಕೆ ಮತ್ತೊಂದು ಪುಸ್ತಕವನ್ನು ಕೊಡ್ತಾರೆ ಅಂತಂದ್ರೆ, ಒಂದೇ ಸೆಮಿಸ್ಟರ್ನಲ್ಲಿ ಭಾರವಾದ ಪುಸ್ತಕವನ್ನು ಕೊಡೋದ್ರ ಮೂಲಕ ನಿಮಗೆ ಏನಾಗ್ತದೆ, ಅದು ಬ್ಯಾಗಿನಲ್ಲಿ ಹೊರೆ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಹೊರೆಯಾಗಿರ್ತಕ್ಕಂಥ ಬ್ಯಾಗನ್ನು ಎತ್ಕೊಂಡು ಬಂದಾಗ ನಿಮ್ಮ ಪೋಸ್ಚರ್ನಲ್ಲಿ ಅಂದ್ರೆ ನಿಮ್ಮ ದೇಹದ ಬೆಳವಣಿಗೆಯಲ್ಲಿ, ದೇಹದ ಆಕಾರದಲ್ಲಿ, ಬೆನ್ನು ಮೂಳೆಯ ಮೇಲೆ ನಿಮಗೆ ಹೆಚ್ಚಿನ ಭಾರ ಬೀಳೋದ್ರಿಂದ ಬೆನ್ನು ಮೂಳೆಯ ವಕ್ರತೆಗೊಳಗಾಗುತ್ತೆ ಎನ್ನುವ ಕಾರಣಕ್ಕೆ ಕೊಟ್ಟಿದ್ದಾರೆ. ಎಲ್ಲ ವಿಷಯಗಳ ಬಗ್ಗೆ ನೀವು ಸಮರ್ಪಕವಾಗಿ ವಿಷಯವನ್ನ ತಿಳಿತಾ ಹೋಗ್ಬೋದು. ಈ ವಿಚಾರಗಳನ್ನ ನೀವು ಎಷ್ಟು ಕಲಿತಿದ್ದೀರಿ ಅನ್ನೋದಕ್ಕೆ ನಾನೊಂದು ಸಣ್ಣ ಮಟ್ಟದ ಒಂದು ವಿಚಾರ ಸಂಕಿರಣವನ್ನ ಮಾಡಿದ್ದೆ. ನನಗೆ ಬಹಳ ಸಂತೋಷವಾಗಿದೆ. ಯಾಕೆಂತಂದ್ರೆ ವೇದಿಕೆ ಮೇಲೆ ಬಂದು ಇಷ್ಟಾದ್ರೂ ನೀವು ವಿಷಯವನ್ನ ಮಂಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀರಲ್ಲ, ನಿಮಗೆ ಶುಭಾಶಯಗಳನ್ನು ತಿಳಿಸ್ತೀನಿ. ಈ ಒಂದು ವಿಚಾರ ಸಂಕಿರಣದಲ್ಲಿ ಮತ್ತೆ ನಾನು ಏನು ಅವುಗಳನ್ನ ಇವ್ಯಾಲ್ಯೂಯೇಟ್ ಮಾಡಿ ಯಾರು ಚೆನ್ನಾಗಿ ಮಾಡಿದ್ದೀರಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತೀನಿ. ಭಾಗವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಮುಂದಿನ ತರಗತಿಗಳಲ್ಲಿ ಕೂಡ ನೀವು ಕೂಡ ಬೇರೆ ಬೇರೆಯವರು ಕೂಡ ಈ ರೀತಿಯ ವಿಚಾರ ಸಂಕಿರಣಗಳು, ಹರಟೆ, ನೃತ್ಯ ರೂಪಗಳನ್ನು ಮಾಡೋದ್ರ ಮೂಲಕ ವಿಷಯವನ್ನ ಚಟುವಟಿಕೆ ಆಧಾರಿತ ಕಲಿಕೆಯನ್ನು ಮಾಡಬೇಕು ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಭಾಗವಹಿಸಿದ ಎಲ್ಲರಿಗೂ ಹಾಗೂ ಕುಳಿತು ಕೇಳಿದಂಥ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸಹ ಶಿಕ್ಷಕ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.